ಫ್ಲಾಟ್ ಗೃಹ ಸಂಕೀರ್ಣಗಳಿಗೆ ಸೂಕ್ತ ವಾಸ್ತು ನಿಯಮಗಳು ಎಲ್ಲಾ ಫ್ಲಾಟ್ಗಳಿಗೆ ಒಂದೇ ದಿಕ್ಕಿಗೆ ಬಾಲ್ಕನಿ, ಮುಂಬಾಗಿಲು ಇರುವುದಿಲ್ಲ. ಈ ಒಂದು ದೃಷ್ಟಿಯಿಂದ ಕೆಲವು ಪ್ರಥಮ ಶ್ರೇಣಿಯದು, ಕೆಲವು ಮಧ್ಯಮ ಶ್ರೇಣಿಯದು ಮತ್ತು ಕೆಲವು ಅಶುಭವಾಗುತ್ತದೆ. ಯಾವುದೇ ಫ್ಲಾಟ್ನ ಬಾಲ್ಕನಿ, ಮುಂಬಾಗಿಲು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಇದ್ದಲ್ಲಿ ಅದನ್ನು ಸರ್ವಶ್ರೇಷ್ಠ ಫ್ಲಾಟ್ ಎಂದು ಹೇಳಬಹುದು. ಪಶ್ಚಿಮ ದಿಕ್ಕಿನ ಫ್ಲಾಟ್ನಲ್ಲಿ ಬಾಲ್ಕನಿಗಳು ಮಧ್ಯಮ ಶ್ರೇಣಿಯದಾಗಿರುತ್ತದೆ. ಆದ್ದರಿಂದ ಇದನ್ನು ಮುಚ್ಚಿರಬೇಕು. ಫ್ಲಾಟ್ನ ಮುಖ್ಯ ಪ್ರವೇಶ ದ್ವಾರವು ಶುಭ ದಿಕ್ಕಿನಲ್ಲಿದ್ದರೂ ಸಹ ಗಣಪತಿಯ ಚಿತ್ರ ಅಥವಾ ಮೂರ್ತಿಯನ್ನು ಸ್ಥಾಪಿಸಬೇಕು. ಮುಖ್ಯ ಪ್ರವೇಶ ದ್ವಾರವು ಅಶುಭ ದಿಕ್ಕಿನಲ್ಲಿದ್ದರೆ ಅದನ್ನು ಮುಚ್ಚಿರಲೇಬೇಕು. ಅವಶ್ಯಕತೆ ಇದ್ದಾಗ ಮಾತ್ರ ತೆರೆಯಬೇಕು. ಈ ರೀತಿಯ ದ್ವಾರದ ಮೂಲಕ ಪ್ರವೇಶ ಮಾಡುವ ಗೋಡೆಯ ಮೇಲೆ ಎದುರಿಗೆ ಕನ್ನಡಿಯನ್ನು ಹಾಕಿರಬೇಕು. ಕನ್ನಡಿಯು ಎಲ್ಲಿ ತಗುಲಿ ಹಾಕಬೇಕೆಂದರೆ ಪ್ರವೇಶಿಸುವವರು ತಮ್ಮ ಮುಖವನ್ನು ಎದುರಿಗೆ ಕಾಣುವಂತಿರಬೇಕು. ಅನಿಷ್ಟಕಾರಿ ಶಕ್ತಿಗಳು ಆ ಕನ್ನಡಿಯಲ್ಲಿ ತಮ್ಮ ಪ್ರತಿಬಿಂಬ ನೋಡಿದ ಕೂಡಲೇ ಅವು ವಾಪಸ್ಸಾಗಿ ಹೋಗುವವು ಅಥವಾ ಗಣಪತಿಯ ಮೂರ್ತಿಯನ್ನು ಸ್ಥಾಪಿಸಬೇಕು. ಆಗ ಒಳಗೆ ಬರುವ ವ್ಯಕ್ತಿಯು ಮೊದಲು ಆ ಮೂರ್ತಿಯನ್ನು ದೃಷ್ಟಿಸುವಂತಿರಬೇಕು. ಫ್ಲಾಟ್ಗಳಿಗೆ ಬಣ್ಣ ಬಳಿಸುವ ಸಮಯದಲ್ಲಿ ನಿಮ್ಮ ಮನಕಿಷ್ಟವಾದ ಬಿಳಿ, ಹಳದಿ, ಹಸಿರು, ನೀಲಿ, ಕೆನೆಯ ಸೌಮ್ಯ ಬಣ್ಣಗಳನ್ನು ಉಪಯೋಗಿಸಬೇಕು. ಬೂದು, ಕಪ್ಪು, ಮಿನುಗುವ, ಗಾಢವಾದ, ವಿಚಿತ್ರವಾದ ಬಣ್ಣಗಳನ್ನು ಉಪಯೋಗಿಸುವುದು ಫ್ಯಾಷನ್ ಆದರೂ ಅಷ್ಟು ಸಮಂಜಸವೆನಿಸಲಾರದು. ಪಶ್ಚಿಮ ದಿಕ್ಕಿಗೆ ಕಿಟಕಿಗಳು ಇರುವ ಫ್ಲಾಟ್ಗಳು ಸೂಕ್ತವಾದವು. ದಕ್ಷಿಣ ದಿಕ್ಕಿಗೆ ಬಾಲ್ಕನಿ ಇರುವ ಫ್ಲಾಟ್ಗಳು ನಿಮ್ಮ ಅಧಮ ಶ್ರೇಣಿಯದಾಗಿದೆ. ಬಾಲ್ಕನಿಯನ್ನು ಮುಚ್ಚಿ ಗೋದಾಮು, ಸಾಮಾನಿನ ಸಂಗ್ರಹಾಲಯ, ಕೋಣೆ ನಿರ್ಮಿಸಬಹುದು. ಆಗ ಅಶುಭದ ಪ್ರಭಾವ ಸಮಾಪ್ತಿಯಾಗುತ್ತದೆ. ಆಂಗ್ಲದ ಎಲ್, ಲ ಮತ್ತು ಸಿ ಆಕಾರದ ಫ್ಲಾಟ್ಗಳನ್ನು ಕೊಳ್ಳಲೇಬಾರದು. ಯಾವ ಫ್ಲಾಟ್ನಲ್ಲಿ ಸ್ನಾನಗೃಹವು ಆಗ್ನೇಯ ಕೋನದಲ್ಲಿರುವುದೋ ಅಂತಹುದರಿಂದ ದೂರವಿರಬೇಕು. ಕೊಳ್ಳಬಾರದು, ಏಕೆಂದರೆ ಇದನ್ನು ಹಾಗೇನಾದರೂ ಸ್ಥಾನಾಂತರಗೊಳಿಸಲಾಗದು. ಹಾಗೇನಾದರೂ ಇಂತಹ ಫ್ಲಾಟ್ ಕೊಂಡಿದ್ದಾರೆ, ಸ್ನಾನದ ಕೊಠಡಿಯಲ್ಲಿ ಯಾವಾಗಲೂ ನೀರನ್ನು ಸಂಗ್ರಹಿಸಿ ಇಡಬಾರದು. ಇದಕ್ಕೆ ಬದಲಾಗಿ ಈಶಾನ್ಯ ಕೋನದಲ್ಲಿ ತಾಮ್ರದ ಪಾತ್ರೆಯಲ್ಲಿ ಗಂಗಾಜಲವನ್ನು ತುಂಬಿಡಬೇಕು. ಅಥವಾ ಆಗ್ನೇಯ ಕೋನದಲ್ಲಿ ಕೆಂಪು ಬಣ್ಣದ ದೀಪವನ್ನು ಬೆಳಗಿಸಿ ಉಷ್ಣ ಪ್ರಕೃತಿಯನ್ನು ಕೃತಕಗೊಳಿಸಬೇಕು. ಸ್ನಾನ ಮಾಡುವಾಗ ನಿಮ್ಮ ಮುಖವು ಪೂರ್ವ ದಿಕ್ಕಿಗಿರಬೇಕು. ಆಗ್ನೇಯ ಮತ್ತು ನೈಋತ್ಯ ಕೋನಗಳನ್ನು ಬಿಟ್ಟು ಪೂಜಾ ಕೋಣೆಯನ್ನು ಫ್ಲಾಟ್ನ ಈಶಾನ್ಯ ಕೋನ ಅಥವಾ ಉತ್ತರ ದಿಕ್ಕಿನಲ್ಲಿ ಸ್ಥಾಪಿಸಬೇಕು. ಉತ್ತರ ದಿಕ್ಕಿಗೆ ಅಥವಾ ಪೂರ್ವ ದಿಕ್ಕಿಗೆ ಗೋಡೆಯ ಮೇಲೆ ದೇವರ ಚಿತ್ರಗಳನ್ನು ಹಾಕಬೇಕು. ಯಾವುದೇ ಫ್ಲಾಟ್ನಲ್ಲಾಗಲಿ ಓವರ್ ಹೆಡ್ ಟ್ಯಾಂಕ್ಗಳ ಸ್ಲಾಬ್ ಮೇಲಿದ್ದಲ್ಲಿ, ಎಲ್ಲಕ್ಕಿಂತ ಮೇಲಿನ ಮಹಡಿಯ ಫ್ಲಾಟ್ ಆ ಸ್ಲಾಬ್ನ ಕೆಳಗೆ ಇದ್ದಲ್ಲಿ ಅಂತಹ ಫ್ಲಾಟ್ನ್ನು ಖರೀದಿಸುವುದು ಅಶುಭ ಫಲದಾಯಕವಾಗಿದೆ. ಬೇರೆ ಸ್ಥಳದ ಫ್ಲಾಟ್ಗಳನ್ನು ಕೊಳ್ಳಬಹುದು. ಅಡುಗೆ ಮನೆಯ ಯಾವುದೇ ಕೋನದಲ್ಲಿ ಬೇಕಾದರೂ ಇರಬಹುದು. ಆದರೆ ಗ್ಯಾಸ್ ಆಗ್ನೇಯ ಕೋನ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಮಾತ್ರ ಇರಿಸಬೇಕು. ಭಾರವಾದ ಸಾಮಾನು ವಸ್ತುಗಳನ್ನು ದಕ್ಷಿಣ ಪಶ್ಚಿಮದ ಗೋಡೆಗೆ ತಾಕಿದಂತೆ ಇಡಬೇಕು. ಸ್ಥಳಾಭಾವದಿಂದ ಅಥವಾ ಇತರ ಕಾರಣದಿಂದಾಗಿ ಗೋಲಾಕಾರದ, ವಕ್ರಾಕಾರದ ಅಥವಾ ಅಡ್ಡಾದಿಡ್ಡಿಯಾಗಿರುವ ಫ್ಲಾಟ್ಗಳನ್ನು ಖರೀದಿಸಬೇಕೆಂದರೆ ಅಂತಹ ಫ್ಲಾಟ್ಗಳನ್ನು ನಿಯಮಾನುಸಾರ ಸರಿ ಮಾಡಿಕೊಳ್ಳುವುದು ಅತ್ಯವಶ್ಯಕ. ಈಶಾನ್ಯ ಕೋನದಲ್ಲಿ ಪ್ರತ್ಯೇಕ ಕೋಣೆ ಇದ್ದರೆ ಅದನ್ನು ಖಾಲಿಯಾಗಿಡಬೇಕು. ಅದರಲ್ಲಿ ಮಣ್ಣಿನ ಮಡಕೆಯಲ್ಲಿ ನೀರನ್ನು ತುಂಬಿಡುವುದರಿಂದ ಲಾಭದಾಯಕವಾಗುತ್ತದೆ. ಆಯತಾಕಾರದ ಮತ್ತು ವರ್ಗಾಕಾರದ ಫ್ಲಾಟ್ಗಳನ್ನು ಕೊಳ್ಳುವುದು ಹಿತಕರ. ಯಾವ ಫ್ಲಾಟ್ನಲ್ಲಿ ಅಡುಗೆಮನೆ ಮತ್ತು ಶೌಚಾಲಯಗಳು ಈಶಾನ್ಯ ಕೋನದಲ್ಲಿ ಇರುವುದೋ ಅಂತಹ ಫ್ಲಾಟ್ಗಳನ್ನು ವರ್ಜಿಸುವುದು ಒಳ್ಳೆಯದು. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮನೆಯ ನೈಋತ್ಯದ ಜತ್ತಿನಲ್ಲಿ ಕನ್ನಡಿ ಮನೆ, ಫ್ಲ್ಯಾಟ್ ಅಥವಾ ಯಾವುದೇ ಪ್ರಕಾರದ ನಿರ್ಮಾಣ ಇದ್ದರೂ ಅದರ ನೈಋತ್ಯ ಕೋನದ ಒಳ ಜತ್ತಿನಲ್ಲಿ ಕನ್ನಡಿಯನ್ನು ಅಂಟಿಸಬೇಕು ಮತ್ತು ಅದರಲ್ಲಿ ಮನೆಯ ನೆಲದ ಪ್ರತಿಬಿಂಬ ಕಾಣುತ್ತಿರಬೇಕು. ಒಂದು ವೇಳೆ ಮನೆ ಅಥವಾ ಯಾವುದೇ ಕಟ್ಟಡ 2-3 ಅಂತಸ್ತಿನದಾಗಿದ್ದರೆ ಕೊನೆಯ ಮಹಡಿಯ ನೈಋತ್ಯ ಕೋನದ ಎತ್ತಿನ ಒಳಭಾಗದಲ್ಲಿ ಕನ್ನಡಿಯನ್ನು ಅಂಟಿಸಬೇಕು. ಇದರಿಂದ ಮನೆಯ ನೈಋತ್ಯ ಕೋನ ಪ್ರತಿಬಿಂಬದಿಂದಾಗಿ ಎತ್ತರವಾಗುತ್ತದೆ. ಇದು ಶುಭದಾಯಕ ಸ್ಥಿತಿ. ಆದರೆ ನೈಋತ್ಯದಲ್ಲಿ ಕನ್ನಡಿಯ ಕೆಳಗೆ ಶಯನ ಮಾತ್ರ ಎಂದು ಮಾಡಬಾರದು. ಅನ್ಯಥಾ ಆರೋಗ್ಯ ಹಾನಿಯಾಗುತ್ತದೆ. ಮನೆಯ ನೈಋತ್ಯ ಕೋನ ಎತ್ತರವಾಗಿರಬೇಕು. ಮನೆಯ ಛತ್ತಿನ ನೈಋತ್ಯ ಕೋನದಲ್ಲಿ ಮೇಲ್ಭಾಗದಲ್ಲಿ ಎತ್ತರದ ಧ್ವಜ ಸಹಿತ ಸ್ತಂಭವನ್ನು ಸ್ಥಾಪಿಸಬೇಕು. ಈ ಭಾಗದಲ್ಲಿ ಧ್ವಜಸ್ತಂಭ, ಆಂಟೆನ್ನಾ ಅಥವಾ ಪೈಪ್ ಯಾವುದನ್ನಾದರೂ ಸ್ಥಾಪಿಸಿ ನೈಋತ್ಯ ಕೋನವನ್ನು ಎತ್ತರಗೊಳಿಸುವುದರಿಂದ ಶುಭ ಆಗುತ್ತದೆ. ಎತ್ತಿನ ಮೇಲೆ 4 ಮೂಲೆ ಮತ್ತು ತಿರುವುಗಳಲ್ಲಿ ತುಳಸಿ ಗಿಡ, ಮನೆಯ ಛತ್ತಿನ ಮೇಲೆ 4 ಕೋನಗಳಲ್ಲಿ ಅಥವಾ ಎಲ್ಲೆಲ್ಲಿ ತಿರುವುಗಳಿರುತ್ತವೋ ಅಲ್ಲೆಲ್ಲ ತುಳಸಿ ಗಿಡದ ಕುಂಡಗಳನ್ನು ಸ್ಥಾಪಿಸಬೇಕು. ಆದರೆ ಅಶುದ್ಧ ಸ್ಥಾನದಲ್ಲಿ ತುಳಸಿಯ ಕುಂಡ ಸ್ಥಾಪಿಸಬಾರದು. ಮನೆಯ ವಿವಿಧ ಕೋನಗಳಲ್ಲಿ ಕನ್ನಡಿ ಮನೆಯ ಪೂರ್ವ ಈಶಾನ್ಯ,
ಉತ್ತರ ಈಶಾನ್ಯ, ಪಶ್ಚಿಮ ವಾಯವ್ಯ, ದಕ್ಷಿಣ ಆಗ್ನೇಯ ಈ ಕೋನಗಳಲ್ಲಿ ಕನ್ನಡಿಗಳನ್ನು ಸ್ಥಾಪಿಸಬೇಕು. ಅವುಗಳಲ್ಲಿ ಬೀಳುವ ಪ್ರತಿಬಿಂಬದಿಂದ ದಿಕ್ಕುಗಳ ವೃದ್ಧಿಯಾಗುತ್ತದೆ ಮತ್ತು ವಾಸ್ತುಸಮ್ಮತ ಹಾಗೂ ಶುಭದಾಯಕವಾಗುತ್ತದೆ. ಒಂದು ವೇಳೆ ಈ ಕೋನಗಳು ಅಂಕುಡೊಂಕಾಗಿದ್ದರೆ ಯಾರಾದರೂ ವಾಸ್ತುತಜ್ಞರ ಸಲಹೆ ಪಡೆಯದೆ ಕನ್ನಡಿಗಳನ್ನು ಸ್ಥಾಪಿಸಬಾರದು. ಈ ಕನ್ನಡಿಗಳನ್ನು ಛತ್ತು ಮತ್ತು ನೆಲದ ಮಧ್ಯಭಾಗದ ಗೋಡೆಯಲ್ಲಿ ಸ್ಥಾಪನೆ ಮಾಡಬೇಕು. ಈಶಾನ್ಯ ಕೋನದಲ್ಲಿ 2 ದರ್ಪಣ, ಈಶಾನ್ಯ ಕೋನದಲ್ಲಿ 2 ಕನ್ನಡಿಗಳು, ಅಂದರೆ ಉತ್ತರ ಈಶಾನ್ಯ ಮತ್ತು ಪೂರ್ವ ಈಶಾನ್ಯ ಇವೆರಡರಲ್ಲಿ 2 ಕನ್ನಡಿಗಳನ್ನು ಕೂಡಿರುವಂತೆ ಸ್ಥಾಪಿಸಬೇಕು. ಚಿತ್ರ ನೋಡಿ. ಇದು ತುಂಬಾ ಶುಭದಾಯಕ ಮತ್ತು ಇದರಿಂದ ಅರ್ಧದಲ್ಲಿ ನಿಂತು ಹೋದ ಮುಖ್ಯ ಕಾರ್ಯಗಳು ಶೀಘ್ರವಾಗಿ ನೆರವೇರುವ ಸಂಭವನೀಯತೆ ಹೆಚ್ಚಾಗುತ್ತದೆ. ಮನೆಯಲ್ಲಿ ಹಳೆಯ ವಸ್ತು ಮತ್ತು ಕಸವನ್ನು ಇಡಬಾರದು. ಮನೆಯಲ್ಲಿ ತುಂಬಾ ಹಳೆಯದಾದ, ಮುರಿದ, ಉಪಯೋಗಕ್ಕೆ ಬಾರದ ಪದಾರ್ಥಗಳನ್ನು, ರದ್ದಿ ಮೊದಲಾವುಗಳನ್ನು ಇಡಬಾರದು. ಲೋಹದ ಹಳೆಯ, ಮುರಿದ, ಜಂಗು ತಗುಲಿದ, ಚರ್ಮದ ಹರಿದ, ಹಳೆಯದಾದ ವಸ್ತು, ಹಳೆಯದಾದ ವಿದ್ಯುತ್ ವೈರು, ಸ್ವಿಚ್, ಮುರಿದ ಆಸನ, ಪಲ್ಲಂಗ ಮೊದಲಾದವುಗಳನ್ನು ಮನೆಯಲ್ಲಿ ಸಂಗ್ರಹಿಸಿಡಬಾರದು. ಅನ್ಯಥಾ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಸಂಚಾರವಾಗುತ್ತದೆ. ಇದು ಶುಭದಾಯಕವಲ್ಲ. ಬೆಡ್ಶೀಟ್ ಮತ್ತು ಪರದೆ ಮೊದಲಾವುಗಳ ಮೇಲೆ ನಿಷಿದ್ಧ. ಚಿತ್ರಗಾದಿಯ ಮೇಲೆ ಹಾಸುವ ಬೆಡ್ಶೀಟ್, ಹೊದೆಯುವ ಹೊದಿಕೆ, ದಿಂಬಿನ ಕವರ್, ಸೋಫಾ, ಟೇಬಲ್, ಕುರ್ಚಿ ಇತ್ಯಾದಿಗಳ ಮೇಲಿನ ಹಾಸು ಮತ್ತು ಕಿಟಕಿ ಬಾಗಿಲುಗಳ ಪರದೆ ಮುಂತಾದವುಗಳ ಮೇಲಿನ ಡಿಸೈನ್ ಅಥವಾ ಚಿತ್ರಗಳು ನಕಾರಾತ್ಮಕವಾಗಿರಬಾರದು. ಉದಾಹರಣೆಗೆ ಹುಲಿಯ ಚಿತ್ರ, ಹಿಂಸಾತ್ಮಕ ಚಿತ್ರ, ಒಣಗಿದ ಮರಗಿಡಗಳ ಸೂಕ್ತವಾದುದಲ್ಲ ಚಿತ್ರ ಮುಂತಾದವು. ಇವು ಅಶುಭವನ್ನು ಸೂಚಿಸುವಂಥವು. ಅಲ್ಲದೆ ಈ ವಸ್ತುಗಳ ಮೇಲೆ ಅಂಕುಡೊಂಕಾದ, ವಾಸ್ತುವಿಗೆ ವಿರುದ್ಧವಾದ ಯಾವುದೇ ಚಿತ್ರಣವಿರಬಾರದು. ಇವುಗಳ ಆಕೃತಿ ಕೂಡ ವಾಸ್ತು ಸಮ್ಮತವಾಗಿರಬೇಕು. ಮೇಲೆ ಹೇಳಿದ ಉದ್ದೇಶಗಳಿಗಾಗಿ ಬಳಸುವ ಬಟ್ಟೆಗಳ ವರ್ಣ ಶ್ವೇತ, ಹಸಿರು, ನೀಲಿ, ಗುಲಾಬಿ ಆಗಿರಬೇಕು. ಬಣ್ಣದ ಗಾಢತೆ ಅಥವಾ ತಿಳಿ ಇವುಗಳಲ್ಲಿ ವ್ಯತ್ಯಾಸವಿರುವುದು ಅಡ್ಡಿಯೇನಲ್ಲ. ಶಯನದ ಕೋಣೆಯಲ್ಲಿ ಎಂಜಲು ಪಾತ್ರೆಗಳು ಬೇಡ. ಶಯನದ ಕೋಣೆಯಲ್ಲಿ ರಾತ್ರಿ ಮಲಗುವ ಸಮಯ ಎಂಜಲು ತಟ್ಟೆ, ಲೋಟ ಮುಂತಾದವುಗಳನ್ನಿಡಬಾರದು. ಇದು ಶುಭವಲ್ಲ. ಮಲಗುವ ಮುಂಚೆ ಎಂಜಲು ಪಾತ್ರೆಗಳನ್ನು ತೊಳೆದಿರಿಸುವುದೇ ಶುಭಕಾರಕ, ಅನ್ಯಥಾ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತದೆ. ಧಾರ್ಮಿಕ ಪುಸ್ತಕಗಳನ್ನಿಡುವ ಸ್ಥಾನ. ಮನೆಯಲ್ಲಿ ಭಗವಂತನ ಚಿತ್ರ, ಪ್ರತಿಮೆ, ಧಾರ್ಮಿಕ ಪುಸ್ತಕ ಮೊದಲಾದವುಗಳನ್ನು ಅಲ್ಮಾರಿ, ಪೆಟ್ಟಿಗೆ ಅಥವಾ ಪಲ್ಲಂಗದ ಕೆಳಗಿರುವ ಬಾಕ್ಸ್ನಲ್ಲಿ ಸಂಗ್ರಹಿಸಿ ಇಡಬಾರದು. ಇವುಗಳನ್ನೆಲ್ಲ ಪೂಜಾ ಕೋಣೆಯಲ್ಲಿ ಒಂದೆಡೆ ಶುದ್ಧ ಸ್ಥಾನದಲ್ಲಿ ಇರಿಸಬೇಕು. ಒಂದು ವೇಳೆ ಯಾವುದೇ ಪುಸ್ತಕಗಳು ಹರಿದು ಉಪಯೋಗಕ್ಕೆ ಬಾರದ ಸ್ಥಿತಿಯಲ್ಲಿದ್ದರೆ ಅವುಗಳನ್ನು ಪವಿತ್ರ ನೀರಿನಲ್ಲಿ ಪ್ರವಹಿಸಿಬಿಡಬೇಕು. ವಿಶೇಷವಾಗಿ ಪಲ್ಲಂಗದ ಕೆಳಗಿರುವ ಬಾಕ್ಸ್ನಲ್ಲಿ ಪುಸ್ತಕಗಳನ್ನಿಡುವುದರಿಂದ ಹೆಚ್ಚು ನಕಾರಾತ್ಮಕ ಪ್ರಭಾವ ಉಂಟಾಗುತ್ತದೆ. ಅಲ್ಲದೆ ಪುಸ್ತಕಾದಿಗಳನ್ನು ಸ್ಟೋರ್ ರೂಮಿನಲ್ಲಿ ಕೂಡ ಇಡಬಾರದು. ಏಕೆಂದರೆ ಅವುಗಳ ಮೇಲೆ ಜೇಡಗಳು ಬಲೆ ಹೆಣೆಯುತ್ತವೆ ಮತ್ತು ಗೆದ್ದಲು ಸೇರುತ್ತವೆ. ಇದು ಕೂಡ ಅಶುಭವಾದುದೇ. ಆದ್ದರಿಂದ ಈ ಮೇಲೆ ಹೇಳಿದ ಎಲ್ಲ ಪವಿತ್ರ ವಸ್ತುಗಳನ್ನು ಪೂಜಾ ಕೋಣೆಯಲ್ಲಿ ಶುದ್ಧವಾಗಿರಿಸಿ ಅವಶ್ಯಕತೆಯಿದ್ದಾಗ ಅವುಗಳ ಉಪಯೋಗ ಮಾಡಬೇಕು. ಅಗತ್ಯವಿಲ್ಲದ ವಸ್ತುಗಳನ್ನು ಛತ್ತಿನ ಮೇಲೆ ನೈವೇದ್ಯ ಕೋನದಲ್ಲಿಡಬೇಕು. ಮನೆಯಲ್ಲಿ ಅನಗತ್ಯವಾದ ಸಾಮಾನುಗಳು ಹೆಚ್ಚಿದ್ದರೆ ಅವುಗಳನ್ನು ಛತ್ತಿನ ಮೇಲೆ ನೈವೇದ್ಯ ಕೋನದಲ್ಲಿ ಸಂಗ್ರಹಿಸಿಡಬಹುದು. ಆದರೆ ಈಶಾನ್ಯ ಕೋನದಲ್ಲಿ ಎಂದು ಸಂಗ್ರಹಿಸಿಡಬಾರದು. ಬಾಗಿಲಿನ ಎದುರಿಗೆ ಕನ್ನಡಿ ಇರಬಾರದು. ಮನೆಯ ಯಾವುದೇ ಬಾಗಿಲಿನ ಎದುರು ಬರುವಂತೆ ಗೋಡೆಗೆ ಕನ್ನಡಿಯನ್ನು ಸ್ಥಾಪಿಸಬಾರದು. ಇದರಿಂದ ಹಾನಿಕಾರಕ ಪ್ರಭಾವ ಉಂಟಾಗುತ್ತದೆ. ಆದ್ದರಿಂದ ಕನ್ನಡಿಯನ್ನು ಬಾಗಿಲಿನಿಂದ ಸ್ವಲ್ಪ ದೂರದಲ್ಲಿ ಸ್ಥಾಪಿಸಬೇಕು. ನೀರಿನ ಟ್ಯಾಂಕ್ ಮೂಲೆಯಿಂದ ಸ್ವಲ್ಪ ದೂರದಲ್ಲಿರಬೇಕು. ಭೂಮಿಯ ಮೇಲೆ ಅಥವಾ ಗತ್ತಿನ ಮೇಲೆ ನೀರಿನ ಟ್ಯಾಂಕ್ ಅನ್ನು ಸ್ಥಾಪಿಸುವಾಗ ಅದನ್ನು ಮೂಲೆಯಿಂದ ಸ್ವಲ್ಪ ಮುಂದಕ್ಕೆ ಸ್ಥಾಪಿಸಬೇಕು ಅಥವಾ ನಿರ್ಮಿಸಬೇಕು. ಅಂದರೆ ಸ್ಥಾಪಿಸಿದ ಅಥವಾ ನಿರ್ಮಿಸಿದ ನೀರಿನ ಟ್ಯಾಂಕ್ ಮೂಲೆಗೆ ಅಂಟಿಕೊಂಡಂತೆ ಇರಕೂಡದು. ಮನೆಯಲ್ಲಿ ಶುಭ ಸೂಚಕ ಚಿತ್ರಗಳು. ಮನೆಯಲ್ಲಿ ಸದಾ ಶುಭ ಸೂಚಕ ಚಿತ್ರಗಳನ್ನೇ ಗೋಡೆಗೆ ಹಾಕಬೇಕು. ಹಿಂಸಾತ್ಮಕ, ಲೈಂಗಿಕ, ಹಾಳಾದ ತೋಟ, ಹೊಲ, ಮುರಿದ ಮನೆ, ಹಾಳುಬಿದ್ದ ಕೋಟೆ, ಮಲಿನವಾದ ನದಿ ಮೊದಲಾದ ಅಶುಭ ಸೂಚಕ ಚಿತ್ರಗಳನ್ನು ಕಲಾತ್ಮಕವಾಗಿದ್ದರೂ ಹಾಕಬಾರದು. ತುಂಬಾ ಗಾಢವಾದ ಮತ್ತು ಕಣ್ಣಿಗೆ ರಾಚುವಂತ ವರ್ಣಯುಕ್ತ ಚಿತ್ರಗಳನ್ನು ಕೂಡ ಗೋಡೆಗೆ ಹಾಕಬಾರದು. ಬದಲಾಗಿ ಮಹಾನ್ ವಿದ್ವಾಂಸರ, ಗುರುಗಳ ಮತ್ತು ದೇವರ ಚಿತ್ರಪಟಗಳನ್ನು ಹಾಕಬಹುದು. ಮನೆಯ ಮಕ್ಕಳು ನಗುತ್ತಿರುವ ಚಿತ್ರ ಅಥವಾ ಕೃತ್ರಿಮವಾಗಿ ಚಿತ್ರಿಸಿದ ಇಂಥ ಚಿತ್ರವನ್ನು ಗೋಡೆಯಲ್ಲಿ ಅಲಂಕರಿಸಬಹುದು. ಅಳುತ್ತಿರುವ ಮಕ್ಕಳ ಅಥವಾ ಹಿರಿಯರ ಚಿತ್ರವನ್ನು ಉಪಯೋಗಿಸಬಾರದು. ಮನೆಯಲ್ಲಿ ಜೋಡು ಜಾತುಕೋಳಿ ಅಥವಾ ಹಂಸಪಕ್ಷಿಯ ಚಿತ್ರ ಹಾಕುವುದು ಶ್ರೇಷ್ಠ. ತಕ್ಕಡಿಯನ್ನು ಪಶ್ಚಿಮ ದಿಕ್ಕಿನಲ್ಲಿ ಸ್ಥಾಪಿಸಬೇಕು. ಅಂಗಡಿ, ವ್ಯಾಪಾರದ ಸ್ಥಳ ಅಥವಾ ಕಾರ್ಖಾನೆ,
ಯಾವುದೇ ಸ್ಥಳದಲ್ಲಿ ತೂಕ ಮಾಡುವ ತಕ್ಕಡಿ ಅಥವಾ ತೂಕದ ಆಧುನಿಕ ಯಂತ್ರವನ್ನು ಪಶ್ಚಿಮ ಭಾಗದಲ್ಲಿ ಸ್ಥಾಪನೆ ಮಾಡಬೇಕು. ತೂಕ ಮಾಡುವ ವ್ಯಕ್ತಿಯ ಮುಖ ಪೂರ್ವಾಭಿಮುಖವಾಗಿರಬೇಕು. ಲೆಕ್ಕದ ಪುಸ್ತಕದ ಮೇಲೆ ಶುಭ ಚಿಹ್ನೆ ಮನೆಯಲ್ಲಿರುವ ಧಾರ್ಮಿಕ ಪುಸ್ತಕ, ಮಕ್ಕಳ ಪುಸ್ತಕ, ಅಂಗಡಿ, ಉದ್ಯಮಾದಿಗಳ ಲೆಕ್ಕದ ಪುಸ್ತಕ, ಬಿಲ್ ಬುಕ್, ರಿಜಿಸ್ಟರ್ ಮೊದಲಾದವುಗಳ ಮೇಲೆ ಶುಭ ಚಿಹ್ನೆಗಳನ್ನು ಅವಶ್ಯ ಅಂಕಿತಗೊಳಿಸಬೇಕು. ಓಂ, ಸ್ವಸ್ತಿಕ್, ಶುಭಲಾಭ ಇತ್ಯಾದಿ. ಈ ಚಿಹ್ನೆಗಳನ್ನು ಸಮಪ್ರಮಾಣದಲ್ಲಿ ನೇರವಾಗಿ ಶುದ್ಧವಾಗಿ ಅಂಕಿತಗೊಳಿಸಬೇಕು. ಇದರಿಂದ ಶುಭ ಪರಿಣಾಮ ಪ್ರಾಪ್ತಿಯಾಗುತ್ತದೆ. ಯಂತ್ರೋಪಕರಣಗಳ ಮೇಲೆ ಶುಭ ಚಿಹ್ನೆ, ದೊಡ್ಡ ದೊಡ್ಡ ಔದ್ಯಮಿಕ ಯಂತ್ರಗಳ ಮೇಲೆ ಶುಭ ಚಿಹ್ನೆಗಳನ್ನು ಅವಶ್ಯ ಅಂಕಿತಗೊಳಿಸಬೇಕು. ಅಲ್ಲದೆ ಮನೆಯಲ್ಲಿ ವಾಷಿಂಗ್ ಮೆಷಿನ್, ಏರ್ ಕೂಲರ್, ಕಂಡೀಷನರ್, ಟೆಲಿಫೋನ್, ಕಂಪ್ಯೂಟರ್, ಗಿಟಾರ್, ಫ್ರಿಡ್ಜ್, ಮಿಕ್ಸಿ ಮುಂತಾದ ಉಪಕರಣಗಳ ಮೇಲೆ ಕೂಡ ಓಂ, ಸ್ವಸ್ತಿಕ್, ಶ್ರೀ ಮೊದಲಾದ ಶುಭ ಚಿಹ್ನೆಗಳನ್ನು ಅಂಕಿತಗೊಳಿಸಬೇಕು. ಈ ಚಿಹ್ನೆಗಳನ್ನು ಬಂಗಾರದ ಮಸಿಯಲ್ಲಿ ಬರೆದರೆ ಇನ್ನೂ ಉತ್ತಮ. ಅಗ್ನಿ ಮೂಲದ ಯಂತ್ರಗಳಿಗೆ ಲೋಹದಿಂದ ಸಿದ್ಧಪಡಿಸಿದ ಚಿಹ್ನೆಗಳನ್ನು ಉಪಯೋಗಿಸಬಹುದು. ಯಂತ್ರ ಚಾಲನೆ ಮಾಡುವಾಗ ಮುಖ ಪೂರ್ವಕ್ಕಿರಬೇಕು. ಯಂತ್ರ ದೊಡ್ಡದಿರಲಿ ಅಥವಾ ಚಿಕ್ಕದಿರಲಿ, ಉದ್ದಿಮೆಯದಿರಲಿ ಅಥವಾ ಮನೆಯ ಬಳಕೆಯದಿರಲಿ, ಅದನ್ನು ಚಾಲನೆ ಮಾಡುವ ವ್ಯಕ್ತಿಯ ಮುಖ ಸದಾ ಪೂರ್ವಕ್ಕಿರುವುದು ಶ್ರೇಷ್ಠ. ಅಲ್ಲದೆ ಉತ್ತರಾಭಿಮುಖವಾಗಿಯೂ ಕೂಡ ಯಂತ್ರ ಚಾಲನೆ ಮಾಡಬಹುದು. ನೈಋತ್ಯಕ್ಕೆ ಮುಖ ಮಾಡಿ ಎಂದಿಗೂ ಯಂತ್ರಗಳ ಚಾಲನೆ ಅಥವಾ ಉಪಯೋಗ ಮಾಡಬಾರದು. ಮುಖ್ಯ ದ್ವಾರದಲ್ಲಿ ನಿಂಬೆ ಮತ್ತು ಹಸಿರು ಮೆಣಸಿನಕಾಯಿ, ಸರಮನೆ, ಅಂಗಡಿ ಅಥವಾ ಉದ್ಯಮದ ಮುಖ್ಯ ದ್ವಾರದ ಚೌಕಟ್ಟಿನ ಮೇಲೆ 1 ನಿಂಬೆಹಣ್ಣು ಮತ್ತು 7 ಹಸಿರು ಮೆಣಸಿನಕಾಯಿಗಳನ್ನು ದಾರವೊಂದರಲ್ಲಿ ಪೋಣಿಸಿ ಕಟ್ಟಬೇಕು. ಅದು ಸದಾ ಆಗಂತುಕರಿಗೆ ಕಾಣುವಂತೆ ಇರಬೇಕು. ಇದನ್ನು ಪ್ರತ್ಯೇಕ ಶನಿವಾರದಂದು ಬದಲಾಯಿಸುತ್ತಿರುವುದು ಅವಶ್ಯಕ. ಮನೆಯ ಹತ್ತಿರದಲ್ಲಿ ಮಂದಿರ, ಮನೆಯ ಮುಂದೆ, ಹಿಂದೆ ಅಥವಾ ಅಕ್ಕಪಕ್ಕದಲ್ಲಿ ಮಂದಿರವಿರುವುದು ಶುಭವಲ್ಲ. ಒಂದು ವೇಳೆ ಮಂದಿರದ ನೆರಳು ಮನೆಯ ಮೇಲೆ ಬೀಳುತ್ತಿದ್ದರೆ ಪ್ರಾಕೃತಿಕ ಮತ್ತು ದೈವಿಕ ಆಪತ್ತುಗಳು ಎದುರಾಗುತ್ತವೆ. ಅವುಗಳ ಪರಿಣಾಮ ಅಶುಭವೇ ಆಗಿರುತ್ತದೆ. ಆದಾಗ್ಯೂ ಒಂದು ವೇಳೆ ಮನೆಯು ಮಂದಿರದಿಂದ 100 ಅಡಿ ದೂರದಲ್ಲಿದ್ದರೆ ಅಶುಭ ಪರಿಣಾಮ ಉಂಟಾಗುವುದಿಲ್ಲ. ಆದ್ದರಿಂದ ಮಂದಿರದ ಪಕ್ಕದಲ್ಲಿಯೇ ಇರುವ ನಿವೇಶನವನ್ನು ಖರೀದಿಸಬಾರದು. ಮನೆಯ ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಎತ್ತರದ ವಸ್ತುಗಳು, ಒಂದು ವೇಳೆ ನಿವೇಶನದ ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಬೆಟ್ಟ, ಎತ್ತರವಾದ ಬಂಡೆ ಅಥವಾ ಎತ್ತರವಾದ ಕಟ್ಟಡವಿದ್ದರೆ ಇದು ಶುಭ ಸಂಕೇತ ಆಗುತ್ತದೆ. ಇದು ನಿವೇಶನದ ಒಡೆಯನಿಗೆ ಆರೋಗ್ಯ, ಐಶ್ವರ್ಯ ಮತ್ತು ಪ್ರಸಿದ್ಧಿಯನ್ನು ಪ್ರದಾನಿಸುತ್ತದೆ. ನಿರ್ಮಾಣದಲ್ಲಿ ವಾಯವ್ಯ ದಿಕ್ಕಿನ ಮಹತ್ವ. ಗಾಳಿಯು ವಾಯವ್ಯ ದಿಕ್ಕಿನಿಂದ ಆಗ್ನೇಯ ದಿಕ್ಕಿನತ್ತ ಬಲವಾಗಿ ಬೀಸುತ್ತದೆ. ಆದ್ದರಿಂದ ನಿವೇಶನವನ್ನು ಖರೀದಿಸುವಾಗ ನಿವೇಶನದ ವಾಯುವ್ಯ ಕೋನದಲ್ಲಿ ಸಮೀಪದಲ್ಲಿ ಇಟ್ಟಂಗಿಯ ಭಟ್ಟ, ಕಾರ್ಖಾನೆ ಅಥವಾ ಸ್ಟೋನ್ ಕ್ರಷರ್ ಮೊದಲಾದ ಮಲಿನ ಗಾಳಿಯನ್ನು ಹರಡುವ ಉದ್ಯಮಗಳಿವೆಯೋನೋ ಎಂದು ಗಮನಿಸುವುದು ಅವಶ್ಯಕ. ನೆಲಮಾಳಿಗೆಯ ಪ್ರವೇಶವು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಇರಬೇಕು. ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಆಲೋಚನೆಗಳು ನೆಲೆಸುತ್ತವೆ. ನೆಲಮಾಳಿಗೆಯ ಚಾವಣಿಯು ಯಾವಾಗಲೂ ದಕ್ಷಿಣದಿಂದ ಪಶ್ಚಿಮದ ಕಡೆಯಿಂದ ಉತ್ತರ ಮತ್ತು ಪೂರ್ವದ ಕಡೆಗೆ ಇಳಿಜಾರಾಗಿ ಇರಬೇಕು. ದಕ್ಷಿಣ ಮತ್ತು ಪಶ್ಚಿಮದ ದಿಕ್ಕುಗಳಲ್ಲಿ ನೆಲಮಾಳಿಗೆಯನ್ನು ನಿರ್ಮಿಸಬಾರದು. ಈ ದಿಕ್ಕುಗಳಲ್ಲಿ ಕಿಟಕಿಗಳನ್ನು ಸಹ ಇಡಬಾರದು, ಏಕೆಂದರೆ ಅದರ ಮೂಲಕ ಸೂರ್ಯನ ಕಿರಣಗಳು ಮನೆಯೊಳಗೆ ಪ್ರವೇಶಿಸಿ ಸಕಾರಾತ್ಮಕ ಬೆಳಕು ಶಕ್ತಿಯನ್ನು ನಷ್ಟಗೊಳಿಸುತ್ತದೆ. ನೆಲಮಾಳಿಗೆಯ ಉತ್ತರ ಮತ್ತು ಪೂರ್ವ ಭಾಗಗಳು ಖಾಲಿಯಾಗಿರಬೇಕು. ಆದ್ದರಿಂದ ನೆಲಮಾಳಿಗೆಯಲ್ಲಿ ಯಾವುದೇ ವಸ್ತುಗಳನ್ನಿಡಲಿ ಅವುಗಳನ್ನು ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕುಗಳಲ್ಲೇ ಇಡಬೇಕು. ನೆಲಮಾಳಿಗೆಯನ್ನು ತರಬೇತಿ ನೀಡಲು, ಕಾರ್ಯಾಲಯ ಅಥವಾ ಗೋದಾಮು, ಭಂಡಾರಗಳಾಗಿ ಉಪಯೋಗಿಸಲು ಸೂಕ್ತವಾಗಿದೆ ಮತ್ತು ಯಾವುದೇ ಕಾರಣಕ್ಕೂ ಅಲ್ಲಿರಬಾರದು. ಅದರಲ್ಲೂ ಮುಖ್ಯವಾಗಿ ಮಲಗುವ ಕೋಣೆ ಇರಲೇಬಾರದು. ಏಕೆಂದರೆ ನೆಲದೊಳಗಿನ ಬಿಲದಲ್ಲಿ ಹರಿದಾಡುವ ಪ್ರಾಣಿಗಳು ಮಾತ್ರ ವಾಸಿಸುತ್ತವೆ. ಇದರಿಂದಾಗಿ ನೆಲಮಾಳಿಗೆಯಲ್ಲಿ ಮಲಗುವ ವ್ಯಕ್ತಿಯು ನಿಸ್ತೇಜನಾಗಿರುತ್ತಾನೆ. ಅಂತಹವರಿಗೆ ಜಗತ್ತನ್ನು ಎದುರಿಸುವ ಶಕ್ತಿ ಕಡಿಮೆಯಾಗ ತೊಡಗುತ್ತದೆ. ನೆಲಮಾಳಿಗೆ ನೆಲದ ಮಟ್ಟವು ಸಮನಾಗಿರಬೇಕು. ಉಬ್ಬು ತಗ್ಗುಗಳ ನೆಲಮಾಳಿಗೆಯ ಅಸ್ಥಿರತೆಯ ದ್ಯೋತಕವಾಗಿದೆ. ಅದನ್ನೇ ಪ್ರತಿನಿಧಿಸುತ್ತದೆ. ನೆಲಮಾಳಿಗೆಯ ಮೆಟ್ಟಿಲುಗಳು ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕುಗಳಿಗೆ ನಿರ್ಮಿಸಿದಂತಿರಬೇಕು. ಮೆಟ್ಟಿಲುಗಳ ಈ ರೀತಿ ಏಕೆ ಇರಬೇಕೆಂದರೆ ವ್ಯಕ್ತಿಯು ಕೆಳಗೆ ಹೋಗುವಾಗ ಅವನ ನೆರಳು ಉತ್ತರಕ್ಕೆ ಬೀಳುತ್ತದೆ ಮತ್ತು ಪಶ್ಚಿಮ ದಿಕ್ಕಿನಿಂದ ಕೆಳಗೆ ಇಳಿಯುವಾಗ ಪೂರ್ವ ದಿಕ್ಕಿಗೆ ಅವನ ನೆರಳು ಬೀಳುತ್ತದೆ. ನೆಲಮಾಳಿಗೆಯಲ್ಲಿ ಕಾರ್ಯಾಲಯವನ್ನು ನಡೆಸಬೇಕೆಂದಿದ್ದರೆ ಬೀಮ್, ತೊಲೆಗಳು ನ ಕೆಳಕ್ಕೆ ಕುರ್ಚಿ ಹಾಕಿ ಕೂಡಬಾರದು. ಹಾಗೇನಾದರೂ ಕುಳಿತಲ್ಲಿ ಆ ವ್ಯಕ್ತಿಯು ಮಾನಸಿಕ ಕೋಟೆಗೆ ಒಳಗಾಗುತ್ತಾನೆ. ನೆಲಮಾಳಿಗೆಯಲ್ಲಿ ತಾತ್ಕಾಲಿಕ ವಿಶ್ರಾಂತಿ ಗೃಹ ನಿರ್ಮಿಸಬಹುದು, ಆದರೆ ಬೀಮ್ ಕೆಳಗೆ ಹಾಸಿಗೆ, ಮಂಚ ಹಾಕಬಾರದು. ಇದರಿಂದಾಗಿ ಮಲಗುವ ವ್ಯಕ್ತಿಯು ಚಂಚಲ ಚಿತ್ತನಾಗಿರುತ್ತಾನೆ, ಚಡಪಡಿಸುವಂತಾಗುತ್ತದೆ.
ನೆಲಮಾಳಿಗೆಯಲ್ಲಿ ಶೌಚಾಲಯ, ಸ್ನಾನಗೃಹಗಳನ್ನು ನಿರ್ಮಿಸಬಾರದು, ಇದರಿಂದಾಗಿ ನೀರಿನ ಹೊರಹರಿಯುವಿಕೆಗೆ ತೊಂದರೆ ಉಂಟಾಗುತ್ತದೆ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.